ನಮಸ್ತೆ ವಿದ್ಯಾರ್ಥಿಗಳೇ. ಇವತ್ತು ನಾವು 6ನೇ ತರಗತಿಯ ವಿಜ್ಞಾನದ ಮೊದಲ ಅಧ್ಯಾಯವಾದಂತಹ ವಿಜ್ಞಾನದ ಅದ್ಭುತ ಪ್ರಪಂಚ ಇದರ ಘಟಕ ಪರೀಕ್ಷೆಗೆ 10 ಅಂಕಗಳ ಪ್ರಶ್ನೆಗಳನ್ನು ನೋಡೋಣ. ಮೊದಲನೇದಾಗಿ ಬಹು ಆಯ್ಕೆಗಳ ಪ್ರಶ್ನೆಗಳನ್ನು ನೋಡೋಣ. ಈ ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಮೊದಲನೇ ಪ್ರಶ್ನೆ, ವಿಜ್ಞಾನವನ್ನು ಅಧ್ಯಯನ ಮಾಡುವಾಗ ಹೊಂದಿರಬೇಕಾದಂಥ ಪ್ರಮುಖ ಗುಣ ಯಾವುದು? ಇದಕ್ಕೆ ಆಪ್ಷನ್ ಬಂದುಬಿಟ್ಟು ಸ್ಮರಣ ಶಕ್ತಿ, ಆಪ್ಷನ್ ಬಿ ಕುತೂಹಲ, ಆಪ್ಷನ್ ಸಿ ಶಕ್ತಿ, ಆಪ್ಷನ್ ಡಿ ತಾಳ್ಮೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ವಿಜ್ಞಾನವನ್ನು ಅಧ್ಯಯನ ಮಾಡಲಿಕ್ಕೆ ಹೊಂದಿರಬೇಕಾದಂಥ ಪ್ರಮುಖವಾದ ಗುಣ ಯಾವುದು ಅಂತ ಹೇಳಿದ್ರೆ ಅದು ಕುತೂಹಲ. ಅದರಿಂದ ಆಪ್ಷನ್ ಬಿ ಸರಿಯಾದ ಉತ್ತರ. ಇನ್ನು ಎರಡನೇ ಪ್ರಶ್ನೆ, ವಿಜ್ಞಾನದಿಂದ ನಾವು ಏನನ್ನು ಅರ್ಥ ಮಾಡಿಕೊಳ್ಳಬಹುದು? ಆಪ್ಷನ್ ಎ ಮಾನವನ ದೇಹವನ್ನು ಮಾತ್ರ ಅರ್ಥ ಮಾಡಿಕೊಳ್ಬೋದು, ಆಪ್ಷನ್ ಬಿ ಬಾಹ್ಯಾಕಾಶವನ್ನು ಮಾತ್ರ ಅರ್ಥ ಮಾಡಿಕೊಳ್ಬೋದು, ಆಪ್ಷನ್ ಸಿ ನಮ್ಮ ಸುತ್ತಲಿನ ಪ್ರಪಂಚದ ಎಲ್ಲವನ್ನು ಕೂಡ ಅರ್ಥ ಮಾಡ್ಕೊಳ್ಬೋದು, ಹಾಗೆ ಆಪ್ಷನ್ ಡಿ ಐತಿಹಾಸಿಕ ಸಂಗತಿಗಳನ್ನು ಮಾತ್ರ ಅರ್ಥ ಮಾಡ್ಕೊಳ್ಬೋದು. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಸಿ ನಮ್ಮ ಸುತ್ತಲಿನ ಪ್ರಪಂಚದ ಎಲ್ಲವೂ. ಇನ್ನು ಮೂರನೇ ಪ್ರಶ್ನೆ, ವೈಜ್ಞಾನಿಕ ವಿಧಾನದ ಮೊದಲ ಹಂತ ಯಾವುದು ಅಂತ. ಆಪ್ಷನ್ ಎ ಪ್ರಯೋಗಗಳನ್ನು ನಡೆಸೋದು, ಆಪ್ಷನ್ ಬಿ ಪರಿಹಾರವನ್ನು ಕಂಡುಹಿಡಿಯೋದು, ಆಪ್ಷನ್ ಸಿ ಅವಲೋಕನಗಳನ್ನು ಮಾಡೋದು, ಆಪ್ಷನ್ ಡಿ ವರದಿಯನ್ನು ಬರೆಯೋದು. ಸರಿಯಾದ ಉತ್ತರ ವೈಜ್ಞಾನಿಕ ವಿಧಾನದಲ್ಲಿ ಮೊದಲನೇ ಹಂತ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಸಿ ಅವಲೋಕನಗಳನ್ನು ಮಾಡೋದು. ಇನ್ನು ನಾಲ್ಕನೇ ಪ್ರಶ್ನೆ, ಇವುಗಳಲ್ಲಿ ಯಾವುದು ವೈಜ್ಞಾನಿಕ ಪ್ರಶ್ನೆಗೆ ಉದಾಹರಣೆ ಆಗಿರುತ್ತೆ? ಆಪ್ಷನ್ ಎ ಬಂದುಬಿಟ್ಟು ನನ್ನ ನೆಚ್ಚಿನ ಬಣ್ಣ ಯಾವುದು ಅನ್ನುವಂಥ ಪ್ರಶ್ನೆ, ಆಪ್ಷನ್ ಬಿ ನಕ್ಷತ್ರಗಳು ಯಾಕೆ ಹೊಳೆಯುತ್ತದೆ ಅಂತ, ಆಪ್ಷನ್ ಸಿ ಅತ್ಯುತ್ತಮ ಹಾಡು ಯಾವುದು, ಆಪ್ಷನ್ ಡಿ ಬಲಿಷ್ಠ ಸೂಪರ್ ಹೀರೋ ಯಾರು. ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ ಅಂತ ಹೇಳಿದ್ರೆ ಆಪ್ಷನ್ ಬಿ ನಕ್ಷತ್ರಗಳು ಯಾಕೆ ಹೊಳೆಯುತ್ತೇನೆ ಅನ್ನೋದು ಒಂದು ವೈಜ್ಞಾನಿಕ ಪ್ರಶ್ನೆಗೆ ಉದಾಹರಣೆ. ಇನ್ನು ಐದನೇ ಪ್ರಶ್ನೆ, ನಿಮ್ಮ ಪೆನ್ನು ಬರೆಯುವುದನ್ನು ನಿಲ್ಲಿಸಿದರೆ ಯಾಕೆ ಎಂದು ಕಂಡುಹಿಡಿಯಲು ಉತ್ತಮ ಮಾರ್ಗ ಯಾವುದು ಅಂತ. ಆಪ್ಷನ್ ಎ ಸಂಭವನೀಯ ಕಾರಣಗಳನ್ನು ಪರೀಕ್ಷಿಸುವ ಮೂಲಕ ವೈಜ್ಞಾನಿಕ ವಿಧಾನವನ್ನು ಅನುಸರಿಸೋದು, ಆಪ್ಷನ್ ಬಿ ಅದನ್ನು ಎಸೆಯುವುದು, ಆಪ್ಷನ್ ಸಿ ಬೇರೆ ಪೆನ್ನು ಬಳಸಿ ಮತ್ತು ಸಮಸ್ಯೆಯನ್ನು ನಿರ್ಲಕ್ಷಿಸೋದು, ಆಪ್ಷನ್ ಡಿ ಪರಿಶೀಲಿಸದೆ ಅದು ಮುರಿದು ಹೋಗಿದೆ ಎಂದು ಊಹಿಸೋದು. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಎ ಪೆನ್ನು ಕೆಟ್ಟು ಹೋಗಿದೆ ಅಂತ ತಕ್ಷಣ ನಾವು ಅದಕ್ಕೆ ಸಂಭವನೀಯ ಕಾರಣಗಳನ್ನು ಪರೀಕ್ಷಿಸುವ ಮೂಲಕ ವೈಜ್ಞಾನಿಕ ವಿಧಾನವನ್ನು ಅನುಸರಿಸಬೇಕು. ಇನ್ನು ಆರನೇ ಪ್ರಶ್ನೆ, ವಿಜ್ಞಾನವು ನಮ್ಮನ್ನು ಏನನ್ನು ಮಾಡಲು ಪ್ರೋತ್ಸಾಹಿಸ್ತದೆ? ಅಂದರೆ ವಿಜ್ಞಾನ ನಮಗೆ ಏನನ್ನು ಪ್ರೋತ್ಸಾಹಿಸ್ತದೆ ಅಂತ. ಆಪ್ಷನ್ ಎ ಪ್ರಶ್ನಿಸದೆ ಸತ್ಯಗಳನ್ನು ನೆನಪಿಟ್ಕೊಳ್ಳೋದು, ಆಪ್ಷನ್ ಬಿ ಪ್ರಶ್ನೆಗಳನ್ನು ಕೇಳುವುದನ್ನೇ ನಿಲ್ಲಿಸೋದು, ಆಪ್ಷನ್ ಸಿ ಪುರಾವೆ ಇಲ್ಲದೆ ಎಲ್ಲವನ್ನು ನಂಬೋದು, ಆಪ್ಷನ್ ಡಿ ಹೊಸ ವಿಷಯಗಳನ್ನು ಅನ್ವೇಷಿಸಿ ಮತ್ತು ವಿಶ್ಲೇಷಿಸೋದು. ಇದನ್ನು ನೋಡಿದ ತಕ್ಷಣ ಹೇಳ್ತದೆ ವಿಜ್ಞಾನ